ಮನುಕುಲದ ಚಾರಿತ್ರಿಕ ಹಾದಿಯಲ್ಲಿ ನೋಡಿದಾಗ ಚಾರುವಾಕರು, ಲೋಕಾಯುತರು ಹಾಗೆ ಮುಂದುವರೆದು ಬಂದು ನಿಮಗೆ ಹಾಸ್ಟೆಲಲ್ಲಿ ಊಟ 2 ಗಂಟೆ ಆಚೆ ಇರಬೇಡಿ. ನೀವು ಬಂಧುಗಳು ಆರ್ಗನೈಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸುಂದರವಾದ ಒಂದು ಪೂಜೆ ಮಾಡಿದ್ದಾರೆ. ಮಾತಾಡಬೇಡಿ, ಸುಂದರವಾದ ಪೂಜೆ ಮಾಡಿದ್ದಾರೆ. ನಿಮ್ಮ ಮನೆಗಳಲ್ಲೂ ಇದನ್ನ ಮಾಡಿ ಅನ್ನುವ ಕಾರಣಕ್ಕಾಗಿ 2 ನಿಮಿಷ ಅಷ್ಟೇ ಕೂತ್ಕೊಳ್ಳಿ. ಇವತ್ತು ಏನು ಅಂತೇಳಿ ಸಹೋದರ ವೆಂಕಟರಾಮ್ ಅವರು ಸಂಕ್ಷಿಪ್ತವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಮಾತಾಡಬಾರದು, ಮಾತಾಡಬಹುದು. ಆ ಪ್ರಸ್ತಾವನೆ ಏನಂತ ಹೇಳಿದ್ರೆ, ಶೋಷಿತರ ಈ ದುಸ್ಥಿತಿಗೆ, ದಮನಿತರ ಈ ದುಸ್ಥಿತಿಗೆ ಉತ್ತರ ಹುಡುಕ್ತಾ ಇದೆ ಇವತ್ತು. ಆ ಉತ್ತರ ನಿಮಗೆ ಬೇಡ ಅಂದ್ರೆ ಸುಮ್ಮನೆ ಯಾಕೆ ಕೂತ್ಕೊಂಡು ಮಾತಾಡೋದು? ನಮಗೂ ವೇಳೆಯನ್ನ ವ್ಯಯ ಮಾಡಲಿಕ್ಕೆ ಸಾಧ್ಯ. ಈಗ ಇಷ್ಟೊತ್ತವರೆಗೆ ಹೇಳಿದ್ರಲ್ಲ, ಅದರ ಅರ್ಥ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದ್ರ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ನೀವು ಮಾಡಬೇಕಾಗಿತ್ತು. ಏನು ಪ್ರಯತ್ನ ಅಂತ ಹೇಳಿದ್ರೆ, ಏನು ಬುದ್ಧರನ್ನೆಲ್ಲ ಇಟ್ಕೊಂಡಿದ್ದಾರೆ, ಚಿಕ್ಕದಾಗಿ ಬಾಬಾ ಸಾಹೇಬ್ ಇಟ್ಟಿದ್ದಾರೆ, ಅದ್ರ ಹಿಂದೆ ಒಂದು ಚಕ್ರ ಇಟ್ಬಿಟ್ಟವ್ರೆ, ಏನು ಅಂತ ನಾವು ಹೇಳಾಗ ನಿಮಗೆ ಬೇಜಾರಾಗಿರ್ತೀರಿ, ಏನೇನೋ ಆಗಿರ್ತೀರಿ. ಯಾರಾದ್ರೂ ಒಬ್ರು ಎದ್ದು, ಹಿರಿಯರ ಪೈಕಿ ಬೇಡ, ಚಿಂತಕರ ಪೈಕಿ ಬೇಡ, ನಿಮ್ಮಗಳ ಪೈಕಿ, ಯುವಕ ಇಲ್ಲಿ ಇರ್ತಕ್ಕಂಥ ಕೆಲವು ಯುವತಿಯರ ಪೈಕಿ ಆ ಚಕ್ರದ ಮಹತ್ವ ತಿಳಿಸಿ ನೋಡೋಣ. ಯಾರಾದ್ರೂ ಒಬ್ರು, ನಾನು ಹೇಳ್ತೇನೆ, ಕೈ ನೋಡೋಣ. ಹುಡುಗುದು ನೀನು ಹೇಳ್ತೀಯ, ನೀನು ಹೋರಾಟದಲ್ಲಿ ಇದ್ದೆ, ನಮ್ಗೆ ಗೊತ್ತು, ನೀನು ಬೇಡ ಸರ್, ಅವ್ರಿಗೆ ಗೊತ್ತಿಲ್ಲ ನೋಡಿ, ನಿಮಗೆ ಗೊತ್ತಿಲ್ಲ. ಅದಕ್ಕೆ ಅದರ ಮಹತ್ವ ತಿಳ್ಕೋಬೇಕು. ಇಂಥ ಇತಿಹಾಸಗಳನ್ನ ಯಾವುದೇ ಪಠ್ಯ ಪುಸ್ತಕದಲ್ಲಿ ನಿಮಗೆ ಮಾಡಿಲ್ಲ, ಓದುವಾಗ ಹೇಳ್ಕೊಡ್ತಾ ಇಲ್ಲ. ಇದನ್ನ ಹೇಳ್ಕೊಟ್ಬಿಟ್ರೆ ನಿಮ್ಮ ಮೂಲ ಗೊತ್ತಾಗ್ಬಿಡುತ್ತೆ, ನಿಮಗೆ ಎಲ್ಲಿ ಅನ್ಯಾಯ ಆಗುತ್ತೆ ಗೊತ್ತಾಗ್ಬಿಡ್ತದ. ಆಗ ನೀವು ಚಳುವಳಿಗೆ ಹೋಗ್ತೀರಿ. ನಮಗೆ ಅನ್ಯಾಯ ಮಾಡಿದ್ದಾರೆ, ನಮಗೆ ಮೋಸ ಆಗಿದೆ, ಇತಿಹಾಸದಲ್ಲಿ ನಮ್ಮನ್ನ ಶತಶತಮಾನಗಳಿಂದ ತುಳಿದಿದ್ದಾರೆ. ಆ ತುಳಿದವನು ತುಳಿಸ್ಕೊಂಡೇ ಬಿದ್ದಿರಬಾರ್ದು, ಸೆಡೆದು ನಿಲ್ಲಬೇಕು ಆತ. ಅದೇ ಆ ವೀಲ್ ಅಂದ್ರೆ ಅರ್ಥ ಏನಿದೆ, ಡೆಫಿನೇಷನ್ ಏನು? ಅದು ರೊಟೇಟ್ ಆಗುತ್ತೆ, ಅದು ಉರುಳುತ್ತೆ, ಅದು ನಿಂತಲ್ಲೇ ನಿಂತರೆ ಅದನ್ನ ವೀಲ್ ಅಂತ ಕರೆಯಲ್ಲ ನಾವು. ಅದು ಉರುಳುತ್ತೆ. ಏನು ಉರುಳುತ್ತೆ? ಆ ಚಕ್ರ ಉರುಳುತ್ತೆ. ಆ ಚಕ್ರ ಯಾವುದು? ಧಮ್ಮಚಕ್ರ. ಅದನ್ನ ಯಾರು ನಮಗೆ ಕೊಟ್ರು? ಅದನ್ನು ಯಾಕೆ ನಮಗೆ ಕೊಟ್ರು? ಅದರ ಮಹತ್ವ ಏನು? ಅದನ್ನೇ ನಾವಿವತ್ತು ಧಮ್ಮಚಕ್ರ ಪ್ರವರ್ತನ ಸುತ್ತ 10 ಹಲವು ಗಾಥೆಗಳನ್ನ ಭಗವಾನ್ ಬುದ್ಧರು ನಮಗೆ ಹೇಳಿದ್ದಾರೆ, ಅವರ ಸಂದೇಶಗಳಲ್ಲಿ ಹೇಳಿದ್ದಾರೆ. ಅವರ ಜೀವಿತಾವಧಿಯ 45 ವರ್ಷಗಳಲ್ಲಿ ಅವರು ಪ್ರಪಂಚ ಪರ್ಯಟನೆ ಮಾಡಿ ಧಮ್ಮ ಬೋಧನೆಯನ್ನ ಮಾಡಿದ್ದಾರೆ. ಆ ಧಮ್ಮ ಬೋಧನೆ ಯಾರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಧಮ್ಮ ಬೋಧನೆ ಶ್ರೀಮಂತರಿಗೆ, ರಾಜನಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ, ಕೃಷಿಕರಿಗೆ, ಕೂಲಿಕಾರರಿಗೆ, ನೊಂದವರಿಗೆ, ಕಟುಕರಿಗೆ, ಎಲ್ಲರಿಗೆ ಮಾಡಿದ್ದಾರೆ. ಅವರ ಮನ ಪರಿವರ್ತನೆ ಆಗಿದೆ. ನಿಮ್ಮ ಮನ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಆ ಭಗವಾನರೇ ಬಂದು ನಿಮ್ಗೆ ಹೇಳಕ್ಕಾಗಲ್ಲ. ಆ ಭಗವಾನರು ಬೋಧಿಸಿದಂಥ ಬೋಧನೆಗಳಿಂದ ಈ ರೂಪದಲ್ಲಿ ಯಾರಾದರೂ ನಿಮಗೆ ಹೇಳ್ತಾರೆ ಅಂದ್ರೆ ಅದನ್ನ ನೀವು ದಯವಿಟ್ಟು ಕೇಳಬೇಕು. ಅರ್ಥ ಆಯ್ತು? ಈಗ ಅದು ಬಂದಿರುವ ಕೇಳ್ತಿರಲ್ವಾ? ಆ ಚಕ್ರ ನಿಮಗೆ ತ್ರಿವರ್ಣ ಧ್ವಜದ ನಡುವೆನೂ ಇದೆ. ಅದು 24 ಜಾಲಿಗಳು ಇರತಕ್ಕಂಥದ್ದು. ಅದು ತ್ರಿವರ್ಣ ಧ್ವಜದ ನಡುವೆ ಇದೆ. ಇದು 8 ಇದೆ. ಧಮ್ಮಚಕ್ರ. ಇದು ಧಮ್ಮಚಕ್ರ. ಭಗವಾನ್ ಬುದ್ಧರೇ ಬೋಧಿಸಿದಂತ ಅಷ್ಟಾಂಗ ಮಾರ್ಗಗಳ ಧಮ್ಮಚಕ್ರ. ಹಂಗಂದ್ರೆ ಏನು? ಇಷ್ಟೊತ್ತರೆಗೆ ಅವರು ಧಮ್ಮ ಬೋಧನೆಯನ್ನ, ತ್ರಿಸರಣವನ್ನ, ಪಂಚಶೀಲವನ್ನ ಬೋಧಿಸಿ. ಹಂಗಂದ್ರೆ ಏನು? ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಯಾವುದೋ ಒಂದು ಹಿಂದೂ ದೇವಸ್ಥಾನ, ದೇವ ಅಥವಾ ದೇವತೆಯ ಸ್ಥಾನಕ್ಕೆ ಹೋಗ್ತೀರಿ. ಸಾಂಸ್ಕ್ರಿಟ್ ಅಲ್ಲಿ ಅವರು ಏನ್ ಮಾಡ್ತಾರೆ?
ಬಡಬಡಾಯಿಸ್ತಾನೇ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ನಿಮ್ಗೆ ಯಾರಿಗಾದ್ರೂ ನಮ್ಮ ಹಿರಿಯರನ್ನು ಒಳಗೊಂಡಾಗೆ ಒಂದು ಸಂಸ್ಕೃತ ಶ್ಲೋಕದ ಉತ್ತರವನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಸಂಸ್ಕೃತ ಶ್ಲೋಕಗಳು ಜಗತ್ತಿನ ಕಲ್ಯಾಣಕ್ಕಾಗಿವೆ ಅನ್ನೋದಾದ್ರೂ ಅವರು ಭಗವಂತನ ಸ್ತುತಿಯನ್ನಷ್ಟೇ ಮಾಡ್ತಾರೆ ಹೊರತಾಗಿ ಭಗವಂತ ಹೀಗೆ ಹೇಳಿದ, ಭಗವಂತ ಹಾಗೆ ಮಾಡು ಹೇಳಿದ ಹೇಳ್ತಾನೆ ಹೊರತಾಗಿ ನಿನ್ನ ಕಲ್ಯಾಣವನ್ನ ಇದರಲ್ಲಿ ಔನ್ನತೀಕರಿಸುವಂತ ಹೇಳುವಂಥದ್ದು ಯಾವುದೇ ಶ್ಲೋಕಗಳಲ್ಲಿ ಇಲ್ಲ. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 22 ಪ್ರತಿಜ್ಞಾ ವಿಧಿಗಳನ್ನ ಬೋಧಿಸಿರೋದನ್ನ ಬಹುಶಃ ಮುಂದೆ ಯಾರಾದ್ರೂ ಹೇಳ್ತಾರೆ. ಆ 22 ಪ್ರತಿಜ್ಞಾ ವಿಧಿಗಳಲ್ಲಿ ಬಹಳಷ್ಟು ಜನ ದ್ವಂದ್ವಗಳನ್ನ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಇವರುಗಳನ್ನು ದೇವರುಗಳನ್ನು ಒಪ್ಪುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಮಾಡಿಫೈ ಮಾಡಿ ಹೇಳುದು ಬುದ್ಧನ ಬೋಧನೆಗಳನ್ನ. ನಾನು ರಾಮ ಕೃಷ್ಣ ಇವರುಗಳನ್ನು ದೇವರುಗಳನ್ನು ಒಪ್ಪುವುದಿಲ್ಲ ಮತ್ತು ಅವರ ಆರಾಧನೆ ಮಾಡುವುದಿಲ್ಲ ಅಂತ ಹೇಳಿದ್ರು. ನಾನು ಗೌರಿ ಗಣಪತಿಯನ್ನು ದೇವರುಗಳನ್ನು ನಂಬುವುದಿಲ್ಲ ಅಂತ ಹೇಳಿದ್ರು. ಇದನ್ನ ಚರ್ಚೆಗಿದ್ರೆ ನಾಳೆ ಇಷ್ಟೊತ್ತಿನವರೆಗೂ ನಾನು ಈ ಮೂರರ ಮೇಲೆ ಮಾತಾಡ್ತಿರ್ತೀನಿ. ಉತ್ತರ ಕೊಡೋರಿದ್ರೆ ಬನ್ನಿ ಅಂತ ಯಾರನ್ನಾದ್ರೂ ನಾನು ಹೇಳಿ ಕಳಿಸ್ತೇನೆ. ಆದ್ರೆ ಇವು ತಪೋಕಲ್ಪಿತ ಕಥೆಗಳಾಗಿದ್ದಾವೆ ಹೊರತಾಗಿ, ಪುರಾಣ ಪ್ರಸಿದ್ಧ ಕಥೆಗಳಾಗಿದೆಯೇ ಹೊರತಾಗಿ ಮನುಷ್ಯನ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಯಾವುದೇ ಸತ್ಯವನ್ನ ಒಳಗೊಂಡಿಲ್ಲ ಅನ್ನುವ ಲಗ್ನ ಸತ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷಾ ಪಡೆದಂತ ದೀಕ್ಷಾ ಭೂಮಿಯಲ್ಲಿ 1956ನೇ ಇಸವಿ ಅಕ್ಟೋಬರ್ 14ನೇ ತಾರೀಕಿನಲ್ಲಿ ಅವರು ಸೇರಿದಾಗಿ 22 ಪ್ರತಿಜ್ಞಾ ವಿಧಿಗಳನ್ನು ಬೋಧಿಸಿ ಆ ಧಮ್ಮಚಕ್ರ ನೋಡಿ ಇಲ್ಲೂ ಕೂಡ ನಿಮಗೆ ಗೊತ್ತಿರಲಿ, ಇದು ನನ್ನದು ಚಕ್ರ, ಈ ಧಮ್ಮಚಕ್ರ ನಮ್ಮದು. ಈ ಧಮ್ಮಚಕ್ರದ ಪ್ರತಿಪಾದಕರು ಸಾಮ್ರಾಟ್ ಅಶೋಕ, ತಥಾಗತ ಗೌತಮ ಬುದ್ಧ. ನೀವು ತಿಳ್ಕೊಳ್ಬೇಕಲ್ಲ. ಆಗಸ್ಟ್ 15ನೇ ತಾರೀಕು ರಿಪಬ್ಲಿಕನ್ ಡೇನಲ್ಲಿ ಬಾವುಟವನ್ನು ಹಾರಿಸಿ ರಾಜಕಾರಣಿಯೋ ಒಬ್ಬ ಅಧಿಕಾರಿಯೋ ಮಾಡಿಬಿಟ್ಟು ಏನೋ ದೇಶದ ಬಗ್ಗೆ ಒಂದಷ್ಟು ಜನಗಳ ಮಾತಾಡಿದ್ರೆ ಆ ದಿನ ಮುಗಿದಿರ್ತದೆ. ಆದರೆ ಆ ರಾಷ್ಟ್ರ ಧ್ವಜದ ನಡುವೆ ಇರುವ ಧಮ್ಮಚಕ್ರದ ಮಹತ್ವ ಅಂತೇಳಿ ಬಹುಶಃ ಈವರೆಗೆ ಯಾವುದೇ ಪಂಡಿತ ಪಾಮರನು ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ತಿಳಿ ಹೇಳುವ ಕೆಲಸವನ್ನ ಮಾಡಲೇ ಇಲ್ಲ. ಸಾಮ್ರಾಟ್ ಅಶೋಕರು ಅಥವಾ ತಥಾಗತ ಗೌತಮ ಬುದ್ಧರು ಧಮ್ಮ ಚಕ್ರ ಪವತನ ಸುತ್ತ ಅಂದ್ರೆ ಏನು ಅಂತ ನಮ್ಗೆ ಹೇಳಿದ್ರು. ಅದು ಬುದ್ಧಿಸಂ ಅಲ್ಲಿ. ಏನ್ ಬುದ್ಧಿಸಂ ಅಂತಾರೆ ಅಂತ ನೀವು ಅನ್ಬೋದು. ಇತ್ತೀಚೆಗೆ ನಮ್ಮ ಯುವ ಪೀಳಿಗೆಗೆ ಎಲ್ಲ ನನ್ನ ಸಹೋದರರು ಸಹೋದರಿಯರು ಬಂಧು ಭಗಿನಿಯರು ವಿದ್ಯಾರ್ಥಿಗಳಾದಂಥ ನೀವೆಲ್ಲ ಈ ಬುದ್ಧ ಯಾರು ನಮಗೆ ಯಾರು ಹೇಳಲೇ ಇಲ್ವಲ್ಲ. ಶಾಲೆಗೆ ಹೋದ್ರೆ ಶಾರದೆದು ಒಂದು ಹಾಡು ಹೇಳಿಸ್ಬಿಟ್ಟು ಪ್ರೇಯರ್ ಅಂತ ಕುಳಿಸ್ಬಿಟ್ಟಿದ್ರಲ್ಲ, ಅಲ್ಲಿ ಸಾವಿತ್ರಿ ಬಾಪುಲೆ ಜ್ಯೋತಿಬಾ ಫುಲೆಯನ್ನ ಇವರು ಎಂದು ಹೇಳ್ಕೊಡ್ಲಿಲ್ವಲ್ಲ. ಇದೇನು ಹೊಸ ಹೊಸ ವಿಚಾರಗಳನ್ನ ಇವ್ರು ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಅನ್ನುವ ದ್ವಂದ್ವದಲ್ಲಿ ನೀವಿದ್ದಿರಬಹುದು. ಆ ದ್ವಂದ್ವದಲ್ಲಿ ನೀವಿರುವ ಕಾರಣಗಳಿಗಾಗಿ ಸರಿಯಾದ ಕ್ರಮದಲ್ಲಿ, ಸರಿಯಾದ ಆಲೋಚನೆಯಲ್ಲಿ, ಸರಿಯಾದ ದೃಷ್ಟಿಯಲ್ಲಿ ಸಮಾಜ ಇಲ್ಲ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸತ್ಯ ದೃಷ್ಟಿಕೋನ ಇಂಥ ಏನು ಅಷ್ಟಾಂಗ ಮಾರ್ಗಗಳಿದಾವಲ್ಲ ಅವುಗಳನ್ನ ನಮ್ಗೆ ಯಾರು ಹೇಳ್ಕೊಡ್ತಾ ಇಲ್ಲ. ಪಂಚಶೀಲಗಳನ್ನ ಪೂಜಾ ಕಾರಣಗಳಿಗಾಗಿ ಬೋಧಿಸಿದ್ರು. ಪಂಚಶೀಲಗಳನ್ನ ಪ್ರತಿ ಮನೆಯಲ್ಲಿ ಪ್ರತಿ ನಿತ್ಯ ಪಠನ ಮಾಡುವಂತ ವ್ಯವಸ್ಥೆ ಈ ಸಮಾಜದಲ್ಲಿ ಇಲ್ಲ. ಯಾಕು ಅಂತ ಹೇಳಿದ್ರೆ ನಾವು ನಮ್ಮದಲ್ಲದ ಧರ್ಮವನ್ನು ಒಪ್ಪಿಕೊಂಡು, ನಾವು ನಮ್ಮದಲ್ಲದ ಆಚರಣೆಗಳನ್ನ ವಿಧಿವಿಧಾನಗಳನ್ನು ಒಪ್ಪಿಕೊಂಡು ಅದಕ್ಕೆ ಮಾರು ಹೋಗಿದ್ದೇವೆ. ಯಾಕೆ ಮಾರು ಹೋಗಿದ್ದೇವೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಶತಮಾನಗಳ ಉದ್ದಕ್ಕೂ ಇದ್ದಂತ ಇದೇ ನೆಲದಲ್ಲಿ ಹುಟ್ಟಿದಂತ ಬುದ್ಧನನ್ನ ಈ ನಾಡಿನಿಂದಲೇ ಹೊರದೂಡಿದಂತ ಕೆಲಸ ಈ ವೈದಿಕ ಪರಂಪರೆಯಿಂದ ಈ ವೈಚಾರಿಕತೆಯ ಬೌದ್ಧತ್ವವನ್ನು ನಾಶ ಮಾಡಿದ ಇತಿಹಾಸದಲ್ಲಿ ನಾವು ಓದ್ತಾ ಇದ್ದೇವೆ. ಆದರೆ ಬೌದ್ಧತ್ವ ವೈದಿಕತೆಯಿಂದ ನೆಲೆ ಕಳ್ಕೊಳ್ತು ಅಂತಕ್ಕಂಥದ್ದನ್ನ ಯಾವ ಪುಸ್ತಕದಲ್ಲಿ ನಿಮ್ಗೆ ಹೇಳಿಕೊಡಲ್ಲ, ಯಾವ ಪಾಠ್ಯಕ್ರಮದಲ್ಲಿ ನಿಮ್ಗೆ ಹೇಳಿಕೊಡಲ್ಲ, ಯಾವ ಪ್ರವಚನದಲ್ಲಿ ಬೌದ್ಧರ ಹೊರತಾಗಿ ಈ ಮಾತನ್ನ ಆಡೋದಿಲ್ಲ ಅವರು. ಬುದ್ಧ ಈ ನೆಲದ ಮೂಲ, ಬುದ್ಧ ಶಾಕ್ಯ ಕುಲದವನು, ಬುದ್ಧ ತಾರತಮ್ಯ ಮಾಡ್ತಾ ಇದ್ದವನು, ಬುದ್ಧ ಮಹಿಳೆ ಪುರುಷರನ್ನ ಬೇರೆ ಎಣಿಸ್ತೇನೆ ಒಟ್ಟಾಗಿ ಕಂಡಂಥವನು, ಅಸಹಾಯಕರಿಗೆ ಅಂಗುಲಿಮಾಲ್ನಂತಹ ಒಬ್ಬ ಕ್ರೂರಿಯನ್ನ ಮನುಷ್ಯನನ್ನಾಗಿ ಮಾಡಿದಂಥವನು, ಮದವೇರಿದ ಆನೆಯನ್ನ ತನ್ನಿಂದ ಬರುವಂತೆ ಮಾಡಿಕೊಂಡಂತಹ ಶಕ್ತಿಯುತವಾದಂತಹ ಜ್ಞಾನವನ್ನು ಪಡೆದಂತಹ ಜ್ಞಾನವಂತ ಬುದ್ಧ. ಬುದ್ಧನಿಗೆ ಜ್ಞಾನೋದಯ ಆಯಿತು. ಬುದ್ಧರು ಹುಟ್ಟಿದರು ಈ ನೆಲದಲ್ಲಿ ಕ್ರಿಸ್ತ ಪೂರ್ವ 623 ಅವರು ಹುಟ್ಟಿದ ಮೇಲೆ
ಅವರ ಜೀವಿತಾವಧಿ, ಅವರು ಹುಟ್ಟಿದ ಕಾರಣ ಅವರು ಮಹಾಮಾಯಿ ಮತ್ತು ಶುದ್ಧೋಲನ ಮಗನಾಗಿ ಅವರು ಹುಟ್ಟಿದರು, ಲುಂಬಿನಿ ವನದಲ್ಲಿ ಹುಟ್ಟಿದರು. ಆಮೇಲೆ ಅವರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಅಲ್ಲಿನ ರಾಜರು, ರಾಜಕರು, ಜನಸಾಮಾನ್ಯರು, ರಾಜ ಪುರೋಹಿತರು ಕಂಡಿದ್ರು. ಹಾಗಾಗಿ ಜ್ಞಾನಕ್ಕಾಗಿ, ಸಮಾಜದ ಉನ್ನತಿಗಾಗಿ ಇವತ್ತು ಕಾಡಿಗೆ ಹೋಗಿ 6 ವರ್ಷಗಳ ಕಠಿಣ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದರು, ಜ್ಞಾನವನ್ನ ಪಡೆದರು, ಜ್ಞಾನಾರ್ಜನೆಯನ್ನ ಪಡೆದರು. ಅಂಥವರು ಮತ್ತೆ ವಾಪಸ್ ಆ ಕಾಡಿನಿಂದ ನಾಡಿಗೆ ಬಂದ ಹಾಗೆ ಅವರಿಗೆ ಆದಂತಹ ಅನುಭವಗಳನ್ನ, ಕಟು ಸತ್ಯವನ್ನ ಜನಮಾನಸಕ್ಕೆ ತಿಳಿಸಬೇಕು ಅನ್ನುವ ಕಾರಣಗಳಿಗಾಗಿ ಪ್ರಪ್ರಥಮವಾಗಿ ಜನಮಾನಸಕ್ಕೆ, ಅದರಲ್ಲೂ ವಿಶೇಷವಾಗಿ ತನ್ನ ಹಿಂದಿನ ಸ್ನೇಹಿತರಂತೆ ಇದ್ದಂತ 5 ಜನ ಸ್ನೇಹಿತರಿಗೆ ಪ್ರವಚನವನ್ನ ನೀಡಿದಂತ, ಜ್ಞಾನ ಮಾರ್ಗವನ್ನ ಹೇಳಿದಂತ ದಿನ ಈ ದಿನ. ಆ ಜ್ಞಾನ ಏನು, ಆ ಪ್ರವಚನ ಏನು, ಅದರಿಂದ ಸಾಮಾಜಿಕ ಬದಲಾವಣೆ ಏನಾಯಿತು, ಬುದ್ಧರ ಪ್ರಯೋಗದಿಂದ ಈ ನೆಲ ಅಥವಾ ಈ ಜಗತ್ತು ಎಷ್ಟು ಸುಖ ಶಾಂತಿಗೆ ಬಂತು, ಎಷ್ಟು ಜನ ಇದರಿಂದ ಲಾಭವನ್ನ ಪಡೆದರು, ಅನುಕ್ರಾಂತಿಯ ನೆಲೆಯನ್ನ ಕಂಡುಕೊಂಡ್ರು ಅನ್ನುವ ದಿನದ ಆ ಧಮ್ಮ ಚಕ್ರ ಒಂದು ಉರುಳುವ ಚಕ್ರವಾಗಿ, ನಿಮ್ಮೂರಿನಲ್ಲಿ ರಥ ಓಡಿಸ್ತಾರೆ ದೊಡ್ಡಬಳ್ಳಾಪುರದಲ್ಲಿ ಯಾವುದಾದ್ರು ದೇವರು. ಆ ರಥ ಏನಂತಂದ್ರೆ ಒಂದು ಯಾಂತ್ರಿಯಾದ ಬದುಕಿನ ರೀತಿ ರಿವಾಜುಗಳನ್ನ ಹೇಳಿಕೊಟ್ಟಂತ ಪ್ರಥಮ ದಿನದ ನಿಮಿತ್ತವಾಗಿ ಏನು, ಬೌದ್ಧ ಭಿಕ್ಷುಗಳು ಏನು ಮಾಡಬೇಕು, ಧಮ್ಮಾಚಾರ್ಯಗಳು ಏನು ಮಾಡಬೇಕು, ಧಮ್ಮಾಚಾರ್ಯಗಳ ಜೀವನ ಕ್ರಮ ಏನು, ವರ್ಷದ ಯಾವ ತಿಂಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿ ಒಂದು ವೇಳಾಪಟ್ಟಿಯನ್ನು ಹಾಕಿಕೊಟ್ರಲ್ಲ, ಅದರ ಮಹತ್ವದ ದಿನವೇ ಈ ದಿನ. ಈ ದಿನ ಅಲ್ಲಿ 4 ಋತುಗಳನ್ನ ನಾವು ಕಾಣ್ತೇವೆ, 4 ಸೀಸನ್ಗಳನ್ನ ನಾವು ಕಾಣ್ತೇವೆ. ಈಗ ಮಳೆಯ ಕಾಲ ಪ್ರಾರಂಭವಾಗುವ ದಿನ ಜೂನ್. ಭಿಕ್ಕುಗಳು, ಬೌದ್ಧ ಭಿಕ್ಕುಗಳು ಅಂದ್ರೆ ಇವು ಮಕ್ಕಳು ಅನ್ಯಥಾ ಭಾವಿಸಬಾರ್ದು. ಈ ನಮ್ಮ ಎಡಬಲ ಬದಿಯಲ್ಲಿ ಕುದುರೆಗೆ ಕೂತಿರ್ತಕ್ಕಂಥವ್ರು ಬೌದ್ಧ ಭಿಕ್ಕುಗಳು. ಅವರ ಕೆಲಸ ಏನು ಅಂತ ಹೇಳಿದ್ರೆ ಈ ಸಮಾಜವನ್ನು ತಿದ್ದುವಂತ ಕೆಲಸ, ಈ ಸಮಾಜಕ್ಕೆ ಧಮ್ಮವನ್ನ ಬೋಧನೆ ಮಾಡುವಂತ ಕೆಲಸ, ಈ ಸಮಾಜದಲ್ಲಿ ಧಮ್ಮದ ಅವಶ್ಯಕತೆ ಏನಿದೆ ಜೊತೆಗೇನೆ ಬಂದಂಥದ್ದು. ಹುಟ್ಟಿನ ನಂತರದಲ್ಲಿ ಮಗುವಿಗೆ ಏನೇನು ಸಂಸ್ಕಾರಗಳನ್ನ ಮಾಡಬೇಕು, ಆ ಮಗುವಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು. ಜಪಾನ್ ಯಾಕೆ ಬೇಸಾಯ ಕಲಿಸಬೇಕು ಅಂತಂದ್ರೆ ಅದು ಜೀವನದ ಒಂದು ಅವಿಭಾಜ್ಯ ಅಂಗ. ಆದ್ರೆ ಇಲ್ಲಿ ರೈತರ ಮಕ್ಕಳೇ ಆಗಿದ್ರು, ನಿಮ್ಮಪ್ಪ ಅಲ್ಲಿ ಕಷ್ಟಪಟ್ಟು ಹೊಲ ಹೊತ್ತು ಎತ್ತುಗಳ ಜೊತೆಗೋ ಎಮ್ಮೆಗಳ ಜೊತೆಗೋ ಒಡನಾಟ ಇಟ್ಕೊಂಡು ಕಷ್ಟಪಡ್ತಾ ಇದ್ರೆ, ನಾನು ಓದ್ತೀನಿ ಅನ್ನೋ ಕಾರಣಗಳಿಗಾಗಿ ಭೂಮಿಗೂ ಹೋಗಲ್ಲ, ಜಮೀನಿನಲ್ಲಿ ಏನು ಫಸಲು ತೆಗಿಬೇಕು, ಬೇಸಾಯ ಅಂದ್ರೆ ಏನು ಅನ್ನೋದನ್ನ ಮರ್ತೇ ಬಿಡ್ತೇವೆ ನಾವು. ಜಗತ್ತಿನಲ್ಲಿ ಮುಂದುವರೆದಂತಹ ರಾಷ್ಟ್ರದಲ್ಲಿ ಶಾಲಾ ಆವರಣದಲ್ಲಿ ಅಥವಾ ಶಾಲೆಗೆ ಹೊಂದಿಕೊಂಡ ಹಾಗೆ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳನ್ನ ಅಧ್ಯಯನ ಮಾಡುವಂತ ಫೀಲ್ಡ್ಗಳೆಲ್ಲ ಇಟ್ಟಿರ್ತಾರೆ. ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಸಂಸ್ಕಾರ ಅನ್ನುವುದನ್ನ ಹುಟ್ಟಿನಿಂದಲೇ ಕಲಿಬೇಕು. ಊಟ ಆಕಾಶದಿಂದ ಉದುರಿ ಬರಲ್ಲ, ಕುಡಿಯುವ ನೀರು, ಕುಡಿಯುವ ಹಾಲು ಪಾಕೆಟಿಂದ ಡೈರಿಯಿಂದ ಮಾತ್ರ ಬರಲ್ಲ, ಅದು ಬೇಸಾಯದಿಂದ ಬರ್ತೇನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೀಗೆ ಬದುಕಿನ ಒಂದು ವ್ಯವಸ್ಥೆಯನ್ನ, ಬದುಕಿನ ಒಂದು ರೀತಿಯನ್ನ, ಬದುಕಿಗೆ ಅವಶ್ಯಕವಾಗಿರ್ತಕ್ಕಂಥ ಕಸುಬುಗಳನ್ನ ನಾವು ಮರೆಮಾಚ್ತಾ ಇದ್ದೇವೆ. ಆದ್ರಿಂದ ಉತ್ಪಾದನೆಯಲ್ಲಿ ನಾವು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ, ವಿದೇಶಿ ನೆಲವನ್ನು ಅವಲಂಬಿಸಿದ್ದೇವೆ. ವಿಜ್ಞಾನದಲ್ಲಿ ಕೂಡ ನಾವು ಮಾಡ್ತಕ್ಕಂಥ ಸಂಶೋಧನೆಗಳು 140 ಕೋಟಿ ಇರ್ತಕ್ಕಂಥ ಈ ದೇಶದಲ್ಲಿ ಒಂದು ಸಣ್ಣ ಸಣ್ಣ ರಾಷ್ಟ್ರಗಳು ಮಾಡುವಂತ ಕೊಡುಗೆಗಳನ್ನ, ನೊಬೆಲ್ ಪ್ರೈಸ್ ಅನ್ನ ಈ 140 ಕೋಟಿ ಇರ್ತಕ್ಕಂಥ ದೇಶದಲ್ಲಿ ನಾವು ಪಡೆಯಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಅಂತ ಶಿಕ್ಷಣ ವ್ಯವಸ್ಥೆ ನಮಗೆ ಇಲ್ಲ. ಆ ಶಿಕ್ಷಣ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಒಪ್ಪಿಕೊಂಡಿರ್ತಕ್ಕಂಥ ಸಂಸ್ಕಾರ, ನಾವು ಆಚರಣೆ ಮಾಡ್ತಕ್ಕಂಥ ಭಕ್ತಿ ಭಾವದ ಒಂದು ಧರ್ಮ. ಯಾವ ಧರ್ಮ ಹೇಳ್ತೇವೆ, ನಿಮ್ಗೆ ಯಾವ ಧರ್ಮ ಕಲಿಸಿದ್ದಾರೆ ಅಂತ ಹೇಳಿದ್ರೆ, ಯಾವ ದೇವಾಲಯಗಳು ನಿಮ್ಮನ್ನ ನಿರಾಕರಿಸಲ್ಪಟ್ಟವೋ, ಯಾವ ಗರ್ಭಗುಡಿಗೆ ನಿಮಗೆ ಇವತ್ತಿಗೆ ಕೂಡ ಪ್ರವೇಶವಿಲ್ಲವೋ, ಆ ದೇವಾಲಯಗಳು ನಿಶ್ಚಲವಾಗಿ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿದೆ. ನೀವು ಹಿಂದೂ ಅಂತ ಬರ್ಸ್ಕೊಂಡ್ರು ಕೂಡ, ದಾಖಲಾತಿಗಳಲ್ಲಿ ನೀವು ಹಿಂದೂ ಆಗಿದ್ರು ಕೂಡ, ಹಿಂದೂ ಸಂಸ್ಕಾರಗಳು, ಹಿಂದೂ ದೇವಾಲಯಗಳು, ಹಿಂದೂ ಕಟ್ಟಪ್ಪಣೆಗಳಲ್ಲಿ ನಿಮಗೆ ಇವತ್ತಿಗೆ ಕೂಡ ಪ್ರವೇಶ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಈ ದೇಶ ಅಳವಡಿಸಿಕೊಂಡಿರ್ತಕ್ಕಂಥದ್ದು, ಇವತ್ತು ಕಾನೂನು ಬಾಹಿರವಾಗಿ ಒಪ್ಪಿಕೊಂಡು ನಡೀತಕ್ಕಂಥದ್ದು ಚಾತುರ್ವರ್ಣ ವ್ಯವಸ್ಥೆ. ಏನು ಚಾತುರ್ವರ್ಣ ವ್ಯವಸ್ಥೆ ಅಂತ ಹೇಳಿದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ. ನೀವು ಬ್ರಾಹ್ಮಣರಲ್ಲ, ನೀವು ಕ್ಷತ್ರಿಯರಲ್ಲ,
ನೀವು ವೈಶ್ಯರಲ್ಲ, ನೀವು ಶೂದ್ರರು ಅಥವಾ ಅಸ್ಪೃಶ್ಯರು ಆಗಿರ್ತೀರಿ. ಶೂದ್ರರೆಂದರೆ ಹೂ ಆರ್ ದಿ ಶೂದ್ರಾಸ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ನೇ ಇಸವಿಯಲ್ಲಿ ಬರೆದ ಕೃತಿ ಹೂ ಆರ್ ದಿ ಶೂದ್ರರೆಂದರೆ ಯಾರು? ಕೆಲವರು ಅಂದ್ಕೊಳ್ತಾರೆ 6,000 ಜಾತಿಗಳಾಗಿ ಈ ಶೂದ್ರ ವರ್ಗ ಒಡೆದು ಓಳಾಗಿರುವ ಕಾರಣಗಳಿಗಾಗಿ ಕುಂಬಾರನ ಕಂಡ್ರೆ ಆಚಾರ್ಯ ನಾನು ಮೇಲು ಅಂತಿದ್ರು, ಆಚಾರ್ಯ ಕಂಡ್ರೆ ನಾಯ್ಡು ಮೇಲು ಅನ್ನೋದು, ಇನ್ನೊಬ್ಬನ ಕಂಡ್ರೆ ಇನ್ನೊಬ್ಬನ ಮೇಲು, ಹೀಗೆ ಒಂದು ವರ್ಟಿಕಲ್ ವೇನಲ್ಲಿ ಇರುವುದರಿಂದ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ, ಅವನಿಗಿಂತ ನಾನು ಶ್ರೇಷ್ಠ ಅಂತೇಳಿ ತನ್ನೊಳಗೆ ಕೂಡ ಮುಸುಕಿನ ಗುದ್ದಾಟದಲ್ಲಿ ಇದ್ದಾರೆ. ಸಂಸ್ಕಾರಗಳಲ್ಲಿ ಒಂದಾಗುವುದಿಲ್ಲ. ಸಭೆ ಸಮಾರಂಭಗಳಲ್ಲಿ ಯಾಂತ್ರಿಕವಾಗಿ ಇತ್ತೀಚೆಗೆ ಸೇರ್ತಾರೆ ಹೊರತಾಗಿ ಪ್ರಾರಂಭದಲ್ಲಿ ಅಂತ ಅವಕಾಶಗಳು ಇರಲಿಲ್ಲ. ಅಸ್ಪೃಶ್ಯರ ಪಾಡಂತೂ ಹೇಳದಿರೋದಾಗಿದೆ. ಅಸ್ಪೃಶ್ಯರು ಒಂದು ಬುಡಕಟ್ಟು ಜನಾಂಗವಾಗಿ, ಒಂದು ಟ್ರೈಬಲ್ ಆಗಿ, ಅಲೆಮಾರಿಗಳಾಗಿ ಬದುಕಿರ್ತಕ್ಕಂಥ ಇತಿಹಾಸವನ್ನ ಭಾರತದ ಉದ್ದಗಲಕ್ಕೂ ನಾವು ನೋಡ್ತಾ ಇದ್ದೇವೆ. ಇಂಥ ಎಲ್ಲ ಸಮುದಾಯಗಳನ್ನ ಚಾತುರ್ವರ್ಣ ವ್ಯವಸ್ಥೆಯನ್ನ ಜಾರಿಗೆ ಬಂದ ಮೇಲೆ ನಾವು ನೋಡ್ತಾ ಇದ್ದೇವೆ. ಬುದ್ಧರ ಕಾಲದಲ್ಲಿ ಇಂಥ ಜಾತಿ ವ್ಯವಸ್ಥೆಯನ್ನ ಅಳಿಸಿ ಹಾಕಿ ಮನುಕುಲಕ್ಕೆ ಒತ್ತು ಕೊಟ್ಟು ಮಾನವತೆಯನ್ನ ಮೆರೆದಂತವರು ತಥಾಗತ ಗೌತಮ ಬುದ್ಧ. ಪುಷ್ಯಶೃಂಗ ಮಿತ್ರರಿಂದ ಬರೆಸಲ್ಪಟ್ಟ ಮನುಸ್ಮೃತಿಯ ಆಧಾರದ ಮೇಲೆ ಜನವನ್ನ ಜಾತಿಯಾಗಿ ಒಡೆದಾಡುವ ಪದ್ಧತಿಯನ್ನ ಹಿಂದೂ ಧರ್ಮ ಅರ್ಥಾತ್ ವೈದಿಕ ಧರ್ಮ ಅನುಸರಿಸ್ತಾ ಇದೆ. ಅದು ಕಾರಣಗಳಿಗಾಗಿ ಇವತ್ತು ನಮಗೆ ಸಮಾನತೆಯನ್ನು ಬೋಧಿಸಿದಂಥ, ನಮಗೆ ಸಂಸ್ಕಾರವನ್ನು ಕೊಟ್ಟಂತ, ನೀವು ಕೂಡ ಒಬ್ಬ ಮನುಷ್ಯರು ಅಂತ ಹೇಳಿ ರೋಗಿಯನ್ನ ಅಸಹಾಯಕರನ್ನ ತನ್ನ ಬಳಿಗೆ ಕರೆದು ಉಪಚರಿಸಿದಂತ ತಥಾಗತ ಗೌತಮ ಬುದ್ಧರು ತಮ್ಮ ಚಕ್ರವನ್ನ, ತಮ್ಮ ಸಂದೇಶವನ್ನ ಜನಮಾನಸಕ್ಕೆ ಹೇಳಿದಂತ ಈ ದಿನವನ್ನ ನಾವು ಧಮ್ಮ ಚಕ್ರ ಪವನ ಸುತ್ತ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಇದೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಮಣ್ಣಿನಲ್ಲಿ ಉದುಗಿ ಹೋದ ಇತಿಹಾಸದಲ್ಲಿ ಇದ್ದು, ನಮಗೆ ಜ್ಞಾನ ಬಂದ ಮೇಲೆ, ನಮಗೆ ವಿದ್ಯೆ ಸಿಕ್ಕಿದ ಮೇಲೆ, ಪುಸ್ತಕಗಳನ್ನು ಓದುವ ಹವ್ಯಾಸ ನಮಗೆ ಬಂದ ಮೇಲೆ ಇಂಥ ಚರಿತ್ರೆಯನ್ನ ಜನಮಾನಸಕ್ಕೆ ತೆರೆದುಕೊಂಡ ಕಾರಣಗಳಿಗಾಗಿ ಇವತ್ತು ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ. ಇದರಿಂದ ನಮಗೆ ಏನು ಲಾಭ? ಈ ಪ್ರಶ್ನೆ ನಿಮ್ಮಲ್ಲಿ ಕಾಡದೇ ಇರಲಾರದು. ನಾವು ಇದು ಮಾಡದೇ ಇದ್ರೆ ನಮಗೇನು ನಷ್ಟ ಅಂತ ನಿಮಗೆ ಹೇಳ್ತೇನೆ. ನಾವು ಇದು ಮಾಡಲಿಲ್ಲ, ಇದು ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಅಥವಾ ನಿಮ್ಮ ಪೂರ್ವಿಕರು, ನಿಮ್ಮ ತಂದೆ ತಾಯಿಗಳು ಬುದ್ಧಿ ಕಟ್ಟಿಕೊಂಡು ತಿರುಪತಿ ತಿಮ್ಮಪ್ಪನಿಗೆ ಹೋಗ್ತಾ ಇದ್ರಿ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಕಿಸೆಯ ದುಡ್ಡೆಲ್ಲ ಖರ್ಚು ಮಾಡ್ಕೊ ಹೋಗ್ತಾ ಇದ್ರಿ. ನೀವು ಬೆಳೆದ ಇದನ್ನೆಲ್ಲ ನಷ್ಟ ಮಾಡ್ಕೊಳ್ತಾ ಇದ್ರಿ. ಆದ್ರೆ ಅವರಿಗೆ ಅದು ಸಮಾನತೆಯ ಬೋಧಿಸುವ ದೇವರಾಗಿರ್ಲಿಲ್ಲ. ಕೇವಲ ದರ್ಶನ ಮಾಡಿ ಅವರ ಮುಖ ನೋಡ್ಲಿಕ್ಕೆ ನೀವು ದುಡ್ಡನ್ನ ಕೊಟ್ಟು ಬಿಡಬೇಕಾಗಿತ್ತು. ನಿಮ್ಮದಲ್ಲದ ಸಂಸ್ಕಾರವನ್ನ, ನಿಮ್ಮದಲ್ಲದ ಪದ್ಧತಿಯನ್ನ ನೀವು ಮಾಡಿಕೊಂಡು ಬರಬೇಕಾಗಿತ್ತು. ಕೇವಲ ತಿರುಪತಿ ಮಾತ್ರ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ 3 ಕೋಟಿ ದೇವರುಗಳು ನಿಮಗೆ ಇದನ್ನೇ ಮಾಡಿವೆ. ಆದ್ರೆ ನಿಮ್ಮ ಪರಿಸ್ಥಿತಿ ಯಾಕೆ ಸುಧಾರಿಸಲಿಲ್ಲ? ನಿಮ್ಮ ಪರಿಸ್ಥಿತಿ ಯಾಕೆ ಉತ್ತಮವಾಗಲಿಲ್ಲ ಅಂದ್ರೆ ಅರ್ಥ ನೀವು 4ನೇ ವರ್ಣದ ಜನ, ಶೂದ್ರರಾಗಿರುವುದರಿಂದ ನಿಮಗೆ ಯಾವುದೇ ಸಂಸ್ಕಾರಗಳಿಲ್ಲ. ಸರಿಯಾಗುತ್ತೆ? ನಿಮಗೆ ಸಂಸ್ಕಾರಗಳಿದ್ದಿದ್ರೆ, ನಿಮಗೆ ಶಿವತಾರ ಜನವಾರಗಳು ನಿಮಗೂ ಇದ್ದು ನಮ್ಮ ಮನೆಗೆ ನೀವು ಬರ್ಬೋದು, ನಮ್ಮ ಪದ್ಧತಿಯಿಂದ ನೀವು ಅಳವಡಿಸಬಹುದು ಅಂತ ಅವ್ರಿಗೇನಾದ್ರೂ ಅನಿಸಿದ್ರೆ ನಾವು ಇಲ್ಲಿ ನಿಂತು ಈ ಮಾತನಾಡುವುದು ಅಪ್ರಸ್ತುತವಾಗ್ತಾ ಇತ್ತು. ಸೊ ಆ ಕಾರಣದಿಂದ ಇದನ್ನ, ಇಂಥ ವ್ಯವಸ್ಥೆಯನ್ನ ಕ್ರಿಸ್ತ ಪೂರ್ವದಲ್ಲಿ, ನೀವೆಲ್ಲ ಹಿಸ್ಟ್ರಿ ಓದ್ತಾ ಇದ್ದೀರಿ ಹೈಸ್ಕೂಲ್ ಬಂದ ಮಕ್ಕಳುಗಳು, ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಮಾಡರ್ನ್ ಹಿಸ್ಟರಿ, ಇವತ್ತಿನ ಕಾಲದ ಇತಿಹಾಸವನ್ನು ನೀವು ನೋಡ್ತಾ ಇದ್ದೀರಿ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ದೇಶದಲ್ಲಿ ಹೇಗಿತ್ತು, ರಾಜರ ಆಡಳಿತ ಹೇಗಿತ್ತು, ಮಧ್ಯಪ್ರಾಚ್ಯದಿಂದ ಆರ್ಯರ ಆಗಮನ ಈ ದೇಶಕ್ಕೆ ಹೇಗೆ ಆಯಿತು, ಅವರ ಜೀವನ ಕ್ರಮ ಏನಿತ್ತು, ದೇವರ ಜಿಂಗಲುಗಳನ್ನ ಅವರು ಯಾಕೆ ಸೃಷ್ಟಿ ಮಾಡಿದ್ರು, ಯಾಕೆ ಅವರು ಈ ಭಾರತದ ದಕ್ಷಿಣದಲ್ಲಿರ್ತಕ್ಕಂಥ ದ್ರಾವಿಡ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಹೊರಟರು, ಅವರ ಹೇರಲ್ಪಟ್ಟ ಸಂಸ್ಕೃತಿಯನ್ನ, ಆರ್ಯ ಸಂಸ್ಕೃತಿಯನ್ನ ನಮ್ಮ ಮೇಲೆ ಯಾಕೆ ಏರಿದ್ರು, ಆ ದೇವರುಗಳು ನಮಗೆ ಸತ್ಯವೇ, ಆ ದೇವರುಗಳ ಹೆಸರಿನಲ್ಲಿ ಶೂದ್ರ ಶಂಭೂಕನ ತಲೆಯನ್ನು ಹೇಗೆ ರಾಮ ಕಡ್ದ, ಜೂಜು ಮೋಜು ಮಸ್ತಿಯಲ್ಲಿ ಪಾಂಡವರು ತಮ್ಮ ರಾಜ್ಯವನ್ನ ಯಾಕೆ ಕಳ್ಕೊಂಡ್ರು, ಅವು ಪವಿತ್ರ ಗ್ರಂಥಗಳು ಅಂತ ಹೇಳುವುದರ ಮುಖೇನ ನಮ್ಮ ಮೇಲೆ ಹೇಳಲ್ಪಟ್ಟು ಯಾಕೆ, ಇಂಥ ಎಲ್ಲಕ್ಕೆ ಕೂಡ ಅಸುರರೆಂದರೆ ಯಾರು, ರಾವಣ ರಾಕ್ಷಸನಾಗಿದ್ದನೆ, ಬುದ್ಧನ ತತ್ವಗಳು ಜನವಿರೋಧಿಯಾಗಿದ್ದುವೆ,
ಒಬ್ಬ ಬೌದ್ಧ ಭಿಕ್ಷುವಿನ ತಲೆಯನ್ನು ಕಡಿದು ತಂದ್ರೆ 100 ಚಿನ್ನದ ವರಹಗಳನ್ನ ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ಪುಷ್ಯಶೂದ್ರ ಮಿತ್ರ ನಾವು ಒಪ್ಕೊಳ್ಬೇಕಾ? ಆ ಬೌದ್ಧ ಭಿಕ್ಷು ಏನು ಅನ್ಯಾಯವನ್ನ ಮಾಡಿದ? ಈ ನೆಲದಲ್ಲಿ ಹುಟ್ಟಿದ, ಈ ನೆಲದ ಬೋಧನೆಯಲ್ಲಿ ಜ್ಞಾನೋದಯವನ್ನು ಪಡೆದಂತಹ ಬುದ್ಧರನ್ನ ಈ ನೆಲದಿಂದ ಯಾಕೆ ಓಡಿಸಿದ್ರು? ಬೌದ್ಧ ಧರ್ಮ ಈ ಭಾರತದಲ್ಲಿ ಯಾಕಿಲ್ಲ? ನಮ್ಮ ಪಕ್ಕದ ಶ್ರೀಲಂಕಾದಲ್ಲಿ, ಈ ಕಡೆ ಮಯನ್ಮಾರಲ್ಲಿ, ಬರ್ಮಾದಲ್ಲಿ ಎಲ್ಲ ಕಡೆ ಈ ಬುದ್ಧತ್ವ ಇರೋದಾದ್ರೆ, ಚೀನಾದಲ್ಲಿ ಇರೋದಾದ್ರೆ, ಜಪಾನ್ನಲ್ಲಿ ಇರೋದಾದ್ರೆ, ಸೌತ್ ಏಷ್ಯಾದಲ್ಲಿ ಇರೋದಾದ್ರೆ, ಇವತ್ತು ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇರುವುದಾದ್ರೆ ನಮಗೆ ಬುದ್ಧ ಯಾಕಿಲ್ಲ ಅಂತ ಹೇಳಿ ಶೋಷಿತ ಸಮಾಜದ ಪ್ರತಿನಿಧಿಗಳು, 4ನೇ ವರ್ಣದ ಜನಗಳು ನೀವು ಯೋಚನೆ ಮಾಡಬೇಕಾಗಿದೆ. ನಿಮಗೆ ವಿದ್ಯೆ ಕೇವಲ ಉದ್ಯೋಗ ನೀಡಲಿಕ್ಕಾಗಿ, ಸರ್ಕಾರದಲ್ಲಿ ಗುಮಾಸ್ತಗಿರಿ ಕೆಲಸ ಕೊಡ್ಲಿಕ್ಕಾಗಿ, ಎಲ್ಲಿ ಏನೋ ಸರ್ಕಾರದಲ್ಲಿ ಅವಕಾಶಗಳು ಸಿಕ್ಕಿತು, ಅದು ಯಾರ ಕಾರಣಗಳಿಗಾಗಿ ಸಿಕ್ಕಿತು? ನಿಮಗೆ ಸಿಕ್ಕಬೇಕಾದಂತಹ ಪ್ರಾತಿನಿಧ್ಯ, ರೆಪ್ರೆಸೆಂಟೇಷನ್, ರಿಸರ್ವೇಶನ್ ಇರುವ ಕಾರಣಗಳಿಗಾಗಿ ಒಬ್ಬರು ಉದ್ಯೋಗ ಅಂತ ಹೇಳಿದ್ರು. ಇನ್ನು ಉಳಿದ ಜನ ಇವತ್ತು ಕಷ್ಟಪಡುವುದಕ್ಕೆ ಕಾರಣ ಏನು? ಅವರ ಬದುಕು ಹಸನಾಗಲಿಲ್ಲ ಯಾಕೆ? ಇದಕ್ಕೆ ಎಲ್ಲವೂ ಉತ್ತರ ಬೌದ್ಧತ್ವದಲ್ಲಿದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದು ತಿಳುವಳಿ ಎನ್ನುವ ಕಾರಣಗಳಿಗಾಗಿ ನಾವು ಹಗಲು ರಾತ್ರಿ ಈ ರೀತಿ ಒಂದು ಪ್ರವಚನವನ್ನ, ತಿರುಗಾಟವನ್ನ, ಕಮ್ಮಟಗಳನ್ನ, ವಿಚಾರ ಸಂಕಿರಣಗಳನ್ನ ಉದ್ದೇಶಿಸಿ ಮಾತನಾಡ್ತೇವೆ. ನೀವು ಹೀಗೆ ಏನೋ ಸಂಕಟ ಬಂದವರಾಗಿ ಕೂತಿದ್ದು, ಏನೋ ಮೊಬೈಲ್ ನೋಡ್ಕೊಂಡು ಮನೆಗೆ ಹೋದ್ರೆ ನಮ್ಮನ್ನು ಬಂದು ಆಡೋ ಮಾತು ವ್ಯರ್ಥ ಆಗುತ್ತೆ ಅನ್ನುವಂತಕ್ಕಂಥ ಆತಂಕ ನಮಗೆ ಕಾಡ್ತಾ ಇದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನೀವು ಇಂಥ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇಂಥ ಅನ್ಯಾಯಗಳ ವಿರುದ್ಧ ನೀವು ಸಂಘಟಿತರಾಗಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಭವಿಷ್ಯದ ಜೀವನಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತ ಹೇಳಿ ನಾವು ಇವತ್ತು ಚಿಂತನೆ ಮಾಡ್ತೇವೆ, ಚಿಂತಿಸ್ತಾ ಇದ್ದೇವೆ. ಗುಲಾಮಗಿರಿಗೆ ನಿಮ್ಮ ತಾತ ಯಾಕಿದ್ದ? ಜೀತ ಯಾಕೆ ಮಾಡ್ತಾ ಇದ್ದ? ಆಸ್ತಿ ಇಲ್ಲದೆ ಇನ್ನೊಬ್ಬರ ಹೊಲಗದ್ದೆಗಳಲ್ಲಿ ಬಿಟ್ಟಿ ಚಾಕರಿಯಲ್ಲಿ ಯಾಕೆ ದುಡಿತಾ ಇದ್ದ? ನಿಮಗೆ ಆಸ್ತಿ ಯಾಕಿಲ್ಲ? ನಿಮ್ಮಲ್ಲಿ ಕಾರ್ಖಾನೆಗಳು ಯಾಕಿಲ್ಲ? ನಿಮಗೆ ದೇವಸ್ಥಾನಗಳು ನಿಮಗೆ ಅದು ಯಾಕಿಲ್ಲ? ನೀವು ಈ ನೆಲದ ಮೂಲ ನಿವಾಸಿಗಳು. ನೀವು ನಿಮ್ಮೂರಿನ ದೇವಸ್ಥಾನಕ್ಕೆ ನೀವು ಬಹಿರಂಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತೀವಿ. ಅದು ಎಲ್ಲಿಂದ ಸೃಷ್ಟಿಯಾಯಿತು? ಯಾಕೆ ಸೃಷ್ಟಿಯಾಯಿತು? ಆ ದೇವರುಗಳು ನಮಗೆ ಬೇಕಾ? ದೇವರುಗಳಲ್ಲೇ ತಾರತಮ್ಯ ಇದೆ ಎನ್ನುವುದಾದರೆ, ದೇವರುಗಳನ್ನ ಭಕ್ತಿಯಿಂದ ನೀವು ಮಾಡ್ತೀನಿ ಅಂತ ಹೋದ್ರೆ ನಿಮಗೆ ಬಡಿಗೆಯಿಂದ ಹೊಡೆದು ಹೊರಗೆ ಓಡಿಸ್ತಾರೆ ಅನ್ನೋದಾದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಿಸ್ತಾರೆ ಅನ್ನೋದಾದ್ರೆ, ಆ ದೇವಸ್ಥಾನಗಳು, ಆ ದೇವರುಗಳು ನಮಗೆ ಹಿತವೇ? ಅವರು ಕೊಟ್ಟಿರ್ತಕ್ಕಂಥ ಗುಡಿ ಗುಂಡಾರಗಳು ನಮಗೆ ಇವತ್ತು ಅನಿವಾರ್ಯವೇ? ಗೆಜ್ಜೆ ಕೋಲನೆ ಎದುರುಗೊಂಡ ಕಾರಣಗಳಿಗಾಗಿ ಒಬ್ಬ ಬಡವಿಗೆ ಕೋಲಾರದಲ್ಲಿ 60,000 ರೂಪಾಯಿಗಳನ್ನು ದಂಡ ಕಟ್ಟುವುದಾದ್ರೆ, ಸಮಾನತೆಯನ್ನ ಸಾರಿದಂತಹ 12ನೇ ಶತಮಾನದಲ್ಲಿ ಬಸವಣ್ಣನ ಗುಡಿಗೆ ನೀವು ಬರಬೇಡ ಅನ್ನುವುದಾದರೆ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಹೇಳಿದ ಮಾತನ್ನ, ಅಲ್ಲಮ ಪ್ರಭುವಿನ ಮಾತನ್ನ ಅವರು ಮೂಲೆಗೆ ಎಸೆದು ಬದುಕುವುದಾದರೆ, ನಾವು ಯಾರು ಈ ದೇಶದಲ್ಲಿ? ನಮಗೆ ಏನಾಗಬೇಕಾಗಿತ್ತು ಈ ದೇಶದಲ್ಲಿ? ಸಮಾನತೆ ಸಂವಿಧಾನ ನಮಗೆ ಕೊಟ್ಟಿದೆ. ಆ ಸಮಾನತೆಯ ಸಂವಿಧಾನವನ್ನು ಅನುಭವಿಸುವ ಶಕ್ತಿ ನಮಗೆ ಬರಲಿಲ್ಲ ಅನ್ನೋದಾದ್ರೆ, ನಮಗೆ ಮನುಷ್ಯನಿಗೆ ಧಮ್ಮ ಬೇಕು. ಕ್ರೈಸ್ತ ಯಾಕೆ ಒಂದು ಚರ್ಚಲ್ಲಿ ಒಂದು ಬೈಬಲ್ ಇಟ್ಕೊಂಡು ಮಾಡ್ತಾನೆ? ಒಬ್ಬ ಮುಸಲ್ಮಾನ್ ಕುರಾನ್ ಇಟ್ಕೊಂಡು ಯಾಕೆ ಅವನು ದಿನದ 5 ಬಾರಿ ಮಸೀದಿಯಲ್ಲಿ ಇರ್ತಾನೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಭೂಷಿರ ಒಂದು ಲಕ್ಷಣ ಬರಬೇಕು ಅಂತ ಹೇಳಿದ್ರೆ ಒಂದು ಧಮ್ಮ ಅವನಿಗೆ ಬೇಕೇ ಬೇಕು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ತಳ ಸಮುದಾಯಗಳಿಗೆ, ಈ ಶೋಷಿತ ಸಮುದಾಯಗಳಿಗೆ ಯಾವ ಧಮ್ಮವನ್ನು ನಾನು ಕೊಡಬೇಕು, ಯಾವ ಹಕ್ಕು ಅಧಿಕಾರಗಳನ್ನು ಕೊಡಬೇಕು, ಇವರು ಯಾರನ್ನ ಪೂಜೆ ಮಾಡಬೇಕು, ಇವರು 5,000 ವರ್ಷಗಳ ಗುಲಾಮಗಿರಿಗೆ ಕಾರಣವಾದಂತಹ ಧಮ್ಮ ಯಾವುದು? ಆ ಧಮ್ಮದಲ್ಲಿ ಇವರು ಇರಿ ಅಂತ ನಾನು ಇವರನ್ನ ಬದಲಾಯಿಸದೆ ಹೋದ್ರೆ ಬಹುಶಃ ಇವರ ಜೀವನದಲ್ಲಿ ವಿಮೋಚನೆ ಇಲ್ಲ, ಮುಕ್ತಿ ಇಲ್ಲ ಅಂತೇಳಿ ಬೌದ್ಧ ಧಮ್ಮವನ್ನ ಕೆಲವರು ಹೇಳ್ತಾರೆ, ನೀನು ಕನ್ವರ್ಟ್ ಆಗ್ಬಿಟ್ಯಾ ಅಂತ ಹೇಳ್ತಾರೆ. ವಾಟ್ ಡು ಯು ಮೀನ್ ಬೈ ಕನ್ವರ್ಷನ್ ಆರ್ ಕನ್ವರ್ಟ್? ದೇ ಆರ್ ನಾಟ್ ಅಟ್ ಆಲ್ ಎ ಕನ್ವರ್ಟ್. ಎಲ್ಲೋ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರು ನಡೆಸಿ ಬಂದಂತ ಸಾವಿರಾರು ವರ್ಷಗಳು ಅದನ್ನ ಉಳಿಸಿ ಗಳಿಸಿ ಬೆಳೆಸಿ ಬಂದಂತ ಈ ಬೌದ್ಧ ಧಮ್ಮ ಈ ನೆಲದಿಂದ ಮರೆಯಾಗಲಿಕ್ಕೆ ಕಾರಣ ವೈದಿಕರು, ಬ್ರಾಹ್ಮಣರು, ಪೂಜಾರಿಗಳು, ಮೇಲ್ವರ್ಗದವರು. ನಾವು ತಲತಲಾಂತರಗಳು ಕಳೆದ ಹಾಗೆ ಅದನ್ನು ಮರೆತು ಬಿಟ್ವಿ. ನಾವು ಇವರೇ ನಮ್ಮ ಉದ್ಧಾರಕರು ಅಂತ ತಿಳ್ಕೊಂಡ್ವಿ. ನಾವು ಇವರನ್ನು ನಂಬಿದ್ರೆ, ಈ ದೇವರುಗಳು ನಂಬಿದ್ರೆ, ಇವರು ಮಾಡುವ ಮಾಟ ಮಂತ್ರಗಳನ್ನ ತೋಳು ತಲೆ ಕತ್ತಿಗೆಗಳಿಗೆ ಕಟ್ಟಿಕೊಂಡ್ರೆ ನಮ್ಮ ಬದುಕು ಹಸನಾಗತ್ತೆ ಅಂತ ತಿಳ್ಕೊಂಡಿದ್ದು ನಮ್ಮ ಪೂರ್ವಿಕರು. ವಿದ್ಯೆ ಇಲ್ಲದ ಕಾರಣಗಳಿಗಾಗಿ,
ಜ್ಞಾನ ಇಲ್ಲದ ಕಾರಣಗಳಿಗಾಗಿ. ಆದ್ರೆ ನಮಗೆ ವಿದ್ಯೆ ಬಂದ ಮೇಲೆ ನಾವು ಚಿಂತನೆಯನ್ನ ಮಾಡಿದ್ವಿ, ಓದಿದ್ವಿ, ವಿಚಾರ ಮಾಡಿದ್ವಿ, ಇದೆಲ್ಲವೂ ಮೋಸ. ಹಾಗಾಗಿ ಹೇಳಿದ್ರಲ್ಲ ಈಗ, ಪೊಳ್ಳು ವಿದ್ಯೆಗಳು, ಸುಳ್ಳು ವಿದ್ಯೆಗಳು, ನಮಗೆ ಬೇಡವಾದ ವಿದ್ಯೆಗಳನ್ನೇ ನಾವು ದೇವರು ಅಂತ ನಂಬಿಕೊಂಡಿದ್ವಿ. ಈಗ ನಮಗೆ ಪ್ರಜ್ಞೆ ಬಂದಿದೆ, ನಮಗೆ ಬುದ್ಧಿ ಬಂದಿದೆ, ಸರಿ ತಪ್ಪುಗಳ ವಿವೇಚನೆ ಮಾಡುವಂತ ಶಕ್ತಿ ನಮ್ಮ ಮೆದುಳಿಗೆ ಬಂದ ಕಾರಣಗಳಿಗಾಗಿ ಪ್ರಶ್ನಿಸುವ ಹಕ್ಕನ್ನು ನಾವಿವತ್ತು ಪಡ್ಕೊಂಡಿದ್ದೇವೆ. ನಾನು ಹೇಳ್ತೇನೆ, ಯಾರೇ ಒಬ್ಬ ನಮ್ಮ ವಿರೋಧಿ ನಮ್ಮ ಮುಂದೆ ಬಂದು ನೀವು ಹೇಳೋದು ಸರಿ ಇಲ್ಲ, ನೀವು ನಮಗೆ ಅಲ್ಲಗಳಿತಾ ಇದ್ದೀರಿ, ನಿಮಗೆ ನಾವು ಒಳ್ಳೆಯದನ್ನೇ ಮಾಡಿದ್ದೇವೆ, ನಮ್ಮ ಪೂರ್ವಿಕರು ನಿಮ್ಮನ್ನ ಸಹೋದರರಂತೆ ಬ್ರದರ್ಹುಡ್ ಅಲ್ಲಿ ಕಂಡಿದ್ದಾರೆ, ಕರೆಸಿ ನಾವು ಉತ್ತರ ಕೊಡ್ತೇವೆ. ಅವರಿಗೆ ಉತ್ತರವನ್ನು ನಾನೊಬ್ಬನೇ ಕೊಡ್ತೇನೆ, ತೊಂದರೆಗೆ ನಿಮ್ಮೆಲ್ಲರ ಪರವಾಗಿ ಕೊಡ್ತೇನೆ. ಹಾಗೆ ಹೇಳುವ ಧೈರ್ಯವರುಗಳಿಗೆ ಇವತ್ತೇ ಸಾಧ್ಯ ಆಗಿಲ್ಲ. ಸುಳ್ಳಿನ ಮೇಲೆ ಅರಮನೆಯನ್ನ ಕಟ್ಟಿದ್ದಾರೆ, ಮರಳಿನ ಮೇಲೆ ಅರಮನೆಯನ್ನ ಕಟ್ಟಿದ್ದಾರೆ, ಅದು ಸಂಬಂಧದ ಅಲೆಗಳಿಗೆ ಕೊಚ್ಚಿ ಹೋಗಿದ್ದಾರೆ. ನಮ್ಮ ಬದುಕು ಹಾಗೆ ಆಗಿದೆ. ನಾವು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು, ಇತರೆ ಹಿಂದುಳಿದ ವರ್ಗಗಳು, ಮತೀಯ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿದರೆ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 95%ಗಿಂತ ಜಾಸ್ತಿ ಇದ್ದೇವೆ. ಈ ದೇಶದ ಮೂಲ ನಿವಾಸಿಗಳಾಗಿದ್ದೇವೆ. ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತಿಗೆ ಹಕ್ಕು ಅಧಿಕಾರ ಹೊಂದಿರತಕ್ಕಂಥವ್ರು ನಾವು ಆಗಿದ್ದೇವೆ. ಆದರೆ ನಮ್ಮಲ್ಲಿ ಸಂಪತ್ತು ಯಾಕಿಲ್ಲ ಅಂತ ಹೇಳಿದ್ರೆ ಅದನ್ನೇ ನಾವು ಇತಿಹಾಸದಲ್ಲಿ ಕಳ್ಕೊಂಡಿದ್ದು. ಇದನ್ನೇ ತಥಾಗತ ಬುದ್ಧರು ನಮಗೆ ದೊರಕಿಸಿಕೊಡುವ ಪ್ರಯತ್ನವನ್ನು ಅವರ ಜೀವಿತಾವಧಿಯಲ್ಲಿ ಸರಿಸುಮಾರು 40 ವರ್ಷಗಳ ಕಾಲ ಜಗತ್ ಪರ್ಯಟನೆಯನ್ನು ಮಾಡಿ ನಮಗೆ ಆಸರೆಯನ್ನು ನೀಡಿ, ನಮಗೊಂದು ಧಮ್ಮವನ್ನು ನೀಡಿ, ಅವರ ಕುಲ ಸಾಕ್ಯ ಕುಲದವರು ನೀವು ಅಂತ ಹೇಳಿಬೋದು. ಆದ್ರಿಂದ ನಾವೀಗ ಮಾಡ್ತಕ್ಕಂಥದ್ದು ಕನ್ವರ್ಷನ್ ಅಲ್ಲ, ರಿವರ್ಷನ್. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲೋ ಕಳ್ಕೊಂಡು ಮಗು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಟ್ಟಿತ್ತು, ಆ ಮಗು ಸಿಕ್ಕಿದೆ, ಅದನ್ನ ಏನ್ ಮಾಡ್ತೇವೆ, ಮನೆ ಕರ್ಕೊಳ್ತಾ ಇಲ್ಲ. ಹಾಗೆ ನಮ್ಮ ಕೈಯಿಂದ ಜಾರಿ ಹೋದ ಧಮ್ಮವನ್ನು ನಾವು ಮರಳಿ ಪಡೀತಾ ಇದ್ದೇವೆ. ಮರಳಿ ನನಗೆ, ಬುದ್ಧನಿಗೆ, ಅಲ್ಲಿಯ ಸಂಸ್ಕಾರಗಳು, ಅಲ್ಲಿಯ ಆಚರಣೆಗಳಲ್ಲಿ ಇದು ಒಂದು. 3 ತಿಂಗಳು ನಡೀತಕ್ಕಂಥ ಈ ವರ್ಷಾವಾಸ, ವರ್ಷ ಅಂತ ಹೇಳಿದ್ರೆ ಮಳೆ, ಆ 3 ತಿಂಗಳ ಮಳೆಯ ಕಾಲದಲ್ಲಿ ಬೌದ್ಧ ಭಿಕ್ಕುಗಳು ಎಲ್ಲೂ ಕೂಡ ಅವರು ಭಿಕ್ಷಾಟನೆಗಾಗಿ ಧಮ್ಮ ಪಾತ್ರೆಯನ್ನು ಹಿಡಿದು ಹೋಗುವಂಥದ್ದಿಲ್ಲ. ನೀವುಗಳವರನ್ನ ಸಾಕಬೇಕು, ನೀವುಗಳವರಿಗೆ ಬಟ್ಟೆಯನ್ನು ಕೊಡಬೇಕು. ಕಠಿಣ ಚೀವಾರ ಅಂತ ಹೇಳಿ ಬೌದ್ಧ ರಾಷ್ಟ್ರಗಳಲ್ಲಿ ನಡೆಸುತ್ತೆ. ಅದನ್ನು ನೋಡಿದ್ರೆ ನಮಗೆ ನಮ್ಮಂಥ ವಿದ್ಯಾವಂತರಿಗೆ ಕೂಡ ನಾಚಿಕೆ ಬರಬೇಕು. ಯಾವ ರೀತಿಯಲ್ಲಿ ಬೌದ್ಧ ಭಿಕ್ಕುಗಳನ್ನು ನಾವು ಕೀಳಾಗಿ ಕಡೆಯಾಗಿ ನೋಡ್ತಾ ಇದ್ದೇವೆ ಭಾರತದಲ್ಲಿ. ಯಾಕಂದ್ರೆ ನಮಗೆ ಸಂಸ್ಕಾರಗಳೇ ಗೊತ್ತಿಲ್ಲ. ಅದೇ ನೀವು ಶ್ರೀಲಂಕಾಕ್ಕೆ ಯಾರಾದ್ರೂ ಹೋಗಿರೋ ಇದೀರಾ ಬುದ್ಧನ ಕಾರಣಗಳಿಗಾಗಿ ನೋಡಿ, ಅಲ್ಲಿ ಕಠಿಣ ಜೀವಾರದ ಸಂಭ್ರಮಾಚರಣೆಯನ್ನು ನೋಡಿಬಿಟ್ರೆ ಅಂತ ಮಕ್ಕಳುಗಳು, ಈ ಹೆಣ್ಣು ಮಕ್ಕಳುಗಳು, ವಯಸ್ಸಾದವರು ಎಷ್ಟು ವಿಜೃಂಭಣೆಯಿಂದ ಕಠಿಣ ಜೀವಾರವನ್ನು ಮಾಡ್ತಾರೆ. ಈ ವರ್ಷಾವಾಸದಲ್ಲಿ ಬರ್ತಕ್ಕಂಥ ಮತ್ತೊಂದು ಘಟನೆ 3 ತಿಂಗಳ ನಂತರ. ಮತ್ತು ಬುದ್ಧ ಬೋಧಿಸಿದಂತ ಬೋಧನೆಗಳು ನಮ್ಗಳಿಗೆ ಯಾಕೆ ಸಿಗಲಿಲ್ಲ, ಪಾಠ್ಯಕ್ರಮಗಳಾಗಿ ಆಗಿ ಅವು ಯಾಕೆ ಪರಿವರ್ತನೆಗೊಂಡಿಲ್ಲ ಅಂತಂದ್ರೆ ಇವತ್ತಿಗೆ ಕೂಡ ಬುದ್ಧ ಹುಟ್ಟಿದ ಈ ದೇಶದಲ್ಲಿ ಬೌದ್ಧತ್ವಕ್ಕೆ ಧಕ್ಕೆ ಬಂದಿದೆ. ನಿಮಗೆ ಗೊತ್ತಿರಲಿ ಸಹೋದರರೇ, ನಾವು ಸೆಪ್ಟೆಂಬರ್ 17ನೇ ತಾರೀಕು ಬಿಹಾರದ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಕಳೆದ 24ನೇ ಸೆಪ್ಟೆಂಬರ್ 17ನೇ ತಾರೀಕು ಬಹಳಷ್ಟು ಜನ ನಾವು ಬೋಧ್ಗಯಾಕ್ಕೆ ಹೋಗಿದ್ವಿ. ಏನು ಬೋಧ್ಗಯ ಅಂತ ಹೇಳಿದ್ರೆ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬೋಧ್ಗಯ. ಬುದ್ಧನು ಹುಟ್ಟಿದ ಸ್ಥಳ ಲುಂಬಿನಿ, ಕ್ರಿಸ್ತಪೂರ್ವ 623ರಲ್ಲಿ. 2ನೇ ಹಂತ ಅವರಿಗೆ ಜ್ಞಾನೋದಯವಾಗಿತ್ತು. 3ನೇ ಹಂತ ಸಾರಾನಾಥದಲ್ಲಿ ತನ್ನ ಶಿಷ್ಯರಿಗೆ 5 ಜನ ಶಿಷ್ಯರಿಗೆ ಅವರು ಕೊಂಡನ್ನ, ಬದಿಯ, ಒಪ್ಪ, ಮಹಾನಾಮ, ಅಸ್ಸಾಜಿ ಎನ್ನುವ ತನ್ನ ಪೂರ್ವ ಸ್ನೇಹಿತರಿಗೆ ಈ ಬೌದ್ಧತ್ವದ ಬಗ್ಗೆ ತಮಗಾಲ ಜ್ಞಾನದ ಅನುಭವವನ್ನು ಹೇಳಿಕೊಟ್ಟಂಥದ್ದು. ಅದು ಬಹಳಷ್ಟು ದೊಡ್ಡದಿದೆ. ಅಲ್ಲಿ ಸುಜಾತ ಅನ್ನೋ ಹೆಣ್ಣು ಮಗಳು, ಆ ಊರಿನಲ್ಲಿ ನಾವು ಆ ಸುಜಾತ ಟೆಂಪಲ್ಗೆ ಕೂಡ ಹೋಗಿ ಬಂದ್ವಿ. ನಿರಂಜ ನದಿ ಅಂತಿದೆ, ನಿರಂಜನ ನದಿ ಅಂತ ತಾವೆಲ್ಲ ಕರೀತೀರಿ, ನಿರಂಜ ನದಿ. ಅವರಿಗೆ ಪಾಯಸವನ್ನ ಕೊಟ್ಟಂತ ಚಿನ್ನದ ಬಟ್ಟಲನ್ನ ಅವರೇ ಇಟ್ಕೊಡ್ತಾರೆ ಭಿಕ್ಕುಗಳು. ಅವರು ಭಿಕ್ಕು ಪಾತ್ರೆ ಪಿಂಗಾಳಿಯಲ್ಲಿ ಅಥವಾ ಮಣ್ಣಿನಿಂದ ಮಾಡಿದ್ದನ್ನ ಇಟ್ಕೊಡ್ತಾರೆ. ನನಗೆ ಯಾಕೆ ಅಂತ ಹೇಳಿ ಅವರು ಒಂದು